ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಬೋಟ್ ನೆಕ್ ಡಿಸೈನ್ ಕಟಿಂಗ್ ಮಾಡ್ತಾ ಇದ್ದೀನಿ. ಅದು ಬೋಟ್ ನೆಕ್ಕಲ್ಲಿ ಪ್ರಿನ್ಸ್ ಕಟ್ಟು ಮತ್ತು ಹಿಂದೆ ಕರು ಡಿಸೈನ್, ಹಿಂದೆ ಮುಂದೆ ಎರಡು ಕಡೆನೂ ಕರು ಡಿಸೈನ್ ಬೇಕು ಅಂತ ಹೇಳಿದರೆ ಈಗ ಅದೊಂದು ಟ್ರೆಂಡಿಂಗ್ ನಡೀತಾ ಇದೆ. ಕರು ಡಿಸೈನ್ ಏನಂದರೆ ಈ ಥರ ಕ್ರಾಸ್ ಆಗಿ ಈ ಥರ ಹಿಂಗೆ ಈ ಥರ ಮಾಡೋದೇ ಕರು ಡಿಸೈನ್ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ, ನಮ್ಮ ಕಡೆ ಕರು ಡಿಸೈನ್ ಅಂತ ಕರಿತೀವಿ. ನೀವೇನಂತೀರ ಅಂತ ಕಮೆಂಟ್ ಮಾಡಿ. ಇವಾಗ ಇದನ್ನು ಒಂದು ಪೇಪರಲ್ಲಿ ನಮ್ಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಇಂಚಿಗೆ ಆಗುವಷ್ಟು ರೌಂಡಾಗಿ ಕಟ್ ಮಾಡಿದ್ದೀನಿ. ಇದು ಕಟ್ ಮಾಡೋದು ಹೇಗೆ ಅಂದರೆ, ಒಂದು ಪೇಪರ್ ತಗೊಳ್ಳಿ, ಮೇಲ್ಗಡೆ 1 ಇಂಚ್ಗೆ ಮೇಲೆ ಕೆಳಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಈ ಥರ ರೌಂಡ್ ಶೇಪಲ್ಲಿ ಮುಚ್ಚುಳನೋ ಡಬ್ಬನೋ ಏನೋ ತಗೊಂಡು 1 ಇಂಚ್ಗೆ ನೋಡಿ ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿ ಅದನ್ನ ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೊಂಡು, ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿ ರೌಂಡ್ ಶೇಪಲ್ಲಿ ನೀಟಾಗಿ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಈಗ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಹಿಂಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಈ ಥರ ಡಿಸೈನು ಈಗೆಲ್ಲ ಟ್ರೆಂಡಿಂಗ್ ನಡೀತಾ ಇರೋದು ಇದು ಬಂದ್ಬಿಟ್ಟು ಬೋಟ್ ನೆಕ್ ಡಿಸೈನ್ ಆಗಿರೋದ್ರಿಂದ ನಾನು ನಾರ್ಮಲ್ ಬ್ಲೌಸ್ ಅಳತೆ ತೊಗೊಂಡು ಅದರಲ್ಲಿ ನಾನು ಬೋಟ್ ನೆಕ್ ಕಟ್ ಮಾಡ್ತಾ ಇರೋದು. ಇದು ಬೋಟ್ ನೆಕ್ ಕೊಟ್ಟಿಲ್ಲ, ಅವರು ಬೋಟ್ ನೆಕ್ ಬ್ಲೌಸ್ ಕೊಟ್ಟಿಲ್ಲ, ಅಳತೆ ಬ್ಲೌಸು. ಹಂಗಾಗಿ ಇದು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 34 ಇದೆ. 34ಅನ್ನು 4 ಭಾಗ ಮಾಡಬೇಕು. 4 ಭಾಗ ಮಾಡಿದಾಗ ನಮಗೆ 8.5 ಬರುತ್ತೆ. ಓಕೆನಾ? ಇದು 34 ಅಂದ್ಕೊಳ್ಳಿ. ಇದು ಸೊಂಟದ ಸುತ್ತಳತೆ, 34 ಇದೆ. ಇದನ್ನು 4 ಭಾಗ ಮಾಡಿದ್ರೆ ನಮಗೆ 8.5 ಬರುತ್ತೆ. 8.5ಗೆ ಚಿಕ್ಕ ಬ್ಲೌಸ್ ಆದರೆ 1.5 ಇಂಚ್ ತಗೊಳ್ಳಿ, ದೊಡ್ಡ ಬ್ಲೌಸ್ ಆದರೆ 2 ಇಂಚ್ ತಗೊಳ್ಳಿ. ಸ್ವಲ್ಪ ದೊಡ್ಡ ಬ್ಲೌಸ್. ಓಕೆನಾ? 8.5ಇಂದ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 9.5 10.5 ಬಂತು. 10.5 ಬಂದ್ಬಿಟ್ಟು ನಮಗೆ ಎದೆ ಸುತ್ತಳತೆ. ಓಕೆನಾ? 10.5 ಬಂದ್ಬಿಟ್ಟು ನಮಗೆ ಎದೆ ಸುತ್ತಳತೆ 10.5. ಓಕೆ. ಮತ್ತು ಈಗ ಇದು ಬಂದ್ಬಿಟ್ಟು ಡೀಪ್ ಬಂದ್ಬಿಟ್ಟು ನೋಡ್ಕೋಬೇಕು. ಇದು ಬೋಟ್ ನೆಕ್ ಆಗಿರೋದ್ರಿಂದ ಅವ್ರಿಗೆ ಎಷ್ಟು ಡೀಪ್ ಬೇಕು ಅದ್ರ ಮೇಲೆ ಡಿಫೆಂಡು. ಇದು ಬಂದ್ಬಿಟ್ಟು ನಾನು ಇದು ಅಳತೆ ಬ್ಲೌಸ್ ಇದೆಯಲ್ಲ, ಇದು ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಇಡ್ತೀನಿ. ಸ್ವಲ್ಪ ಅವ್ರು ಬ್ರಾಡಾಗಿ ಹಾಕೋತಾರೆ. ಇದು 4.5 ಇದೆ, 4 ಇಂಚ್. ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಡೀಪ್ನೇ ಇಡಬೇಕು. ಯಾಕೆಂದರೆ ಇದು ಕರು ಡಿಸೈನು ಆಮೇಲೆ ವಿ ನೆಕ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಇಡಬೇಕಾಗುತ್ತೆ. ಇದು ಇಲ್ಲಿಗೆ ಬಂದ್ಬಿಟ್ಟು 3.5ಗೆ ಮಾರ್ಕ್ ಮಾಡ್ಕೊತೀನಿ. ಇರಲಿ, ಇಷ್ಟಕ್ಕೆ ಸಾಕು. ಮತ್ತು ಇವಾಗ 10.5 ತೊಗೊಂಡಿದ್ದೀವಲ್ಲ, 10.5ನ 2 ಭಾಗ ಮಾಡಬೇಕು. 10.5ನ 2 ಭಾಗ ಮಾಡಿಬಿಟ್ಟು 1, 2 ಈ 3 ಪಾಯಿಂಟು ನೆನ್ಪಿಟ್ಕೋಬೇಕಾಗುತ್ತೆ. ಸೊಂಟದ ಸುತ್ತಳತೆ ತೊಗೋಬೇಕು. ಅದಕ್ಕೆ ಚಿಕ್ಕ ಬ್ಲೌಸ್ ಆದರೆ 1.5 ಇಂಚ್ ಆ್ಯಡ್ ಮಾಡಬೇಕು, ದೊಡ್ಡ ಬ್ಲೌಸ್ ಆದರೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಅದನ್ನು 10.5 ತೊಗೊಂಡು 2 ಭಾಗ ಮಾಡ್ಕೋಬೇಕು. 10.5ನ 2 ಭಾಗ ಮಾಡಿದ್ರೆ ನಮಗೆ 5.1 ಬರುತ್ತೆ. 5 ಕಾಲು ಬರುತ್ತೆ. ಓಕೆನಾ? ನೋಡಿ, 5 ಕಾಲಿಗೆ ಇವಾಗ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇದು 3 ಪಾಯಿಂಟು. ಒಂದು ಸೊಂಟದ ಸುತ್ತಳತೆ ತೊಗೊಂಡ್ರೆ ಅದರಿಂದ ಎದೆ ಸುತ್ತಳತೆ ಸಿಗುತ್ತೆ. ಎದೆ ಸುತ್ತಳತೆ 2 ಭಾಗ ಮಾಡಿದ್ರೆ ನಮಗೆ ಶೋಲ್ಡರು ನೆಕ್ ಬಿಡ್ತು ಸಿಗುತ್ತೆ. ಓಕೆನಾ? 5 ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿಗೆ 7 ಕಾಲು ಬಂತು. ಇದೇ ನಮಗೆ ನೆಕ್ ಬಿಡ್ತು. ಓಕೆನಾ? ಬೋಟ್ ನೆಕ್ ಬಿಡ್ತು 7 ಕಾಲು. ಈಗೇನು 7 ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. 7 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾಮೂಲಿ ನಮಗೆ ನೆಕ್ ಇದು 2.5 ನಮಗೆ ರೆಡಿ ಬರಬೇಕು. ಓಕೆನಾ? 2.5 ಅಂದರೆ 2.5ಇಂದ ಇಷ್ಟು ಬಂದರೆ ಎಷ್ಟಾಯಿತು? ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೆ 3 ಕಾಲಿಗೆ ಇಟ್ಟಿದ್ದೀನಿ. ಓಕೆನಾ? ಇಲ್ಲಿ ಮಧ್ಯ ನಮಗೆ 2.5 ಬರಬೇಕು. ಇಲ್ಲಿ 2.5 ಮೇಲೆ ತಗೋತೀನಿ, ಕಾಣಿಸ್ತಾ ಇಲ್ಲ. ಇಲ್ಲಿ 2.5 ಬರಬೇಕು. ಈ ಕಡೆ ತಗೋತಿದ್ವಲ್ಲ ನೆಕ್ ಬಿಡ್ತು, ಇವಾಗ ಈ ಬೋಟ್ ನೆಕ್ಗೆಲ್ಲ ಇಲ್ಲೇ ತಗೊಳ್ಳೋದಲ್ವ. ಇದು 2.5 ರೆಡಿ ಇರಬೇಕು ನಮಗೆ. 2.5 ರೆಡಿ. ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಟ್ಟು, ಇವಾಗ ಎಕ್ಸ್ಟ್ರಾ ಸ್ಟಿಚಿಂಗು ಸೇರಿಸಿದ್ರೆ 3 ಕಾಲು ಬರುತ್ತೆ. ಓಕೆನಾ? 3/4 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಆ ಕಡೆ ಈ ಕಡೆ ಸೇರಿ 3/4 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಓಕೆ. ಇವಾಗ ಇಲ್ಲಿಂದ ಇನ್ನೆಷ್ಟು ಉಳೀತು? 4 ಇಂಚು ಉಳೀತು. ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿಂದ ಇಲ್ಲಿಗೆ 4 ಇಂಚು ಮಾರ್ಕ್ ಮಾಡ್ಕೊಳ್ಳೋದು. ಈಗ ಇಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕರು ಡಿಸೈನ್ ಆಗಿರೋದ್ರಿಂದ ಹೀಗೆ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿಂದ ಹೀಗೆ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನೊಂದು ಮೆಥಡ್ ಹೇಳ್ತೀನಿ ನೋಡಿ. ಈ ರೀತಿ ಇಲ್ಲಿಂದ ತೊಗೊಳ್ಳಿ, ಹೀಗೆ 2 ಭಾಗ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ತಗೊಳ್ಳಿ. ಓಕೆನಾ? ಈ ರೀತಿ ಒಂದು ಕ್ರಾಸ್ ಆಗಿ ತಗೊಳ್ಳಿ. ಯಾಕೆ ಅಂದರೆ ಸ್ಟ್ರೇಟಾಗಿ ತಗೊಬಿಟ್ಟು ಈ ಕರು ಡಿಸೈನ್ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳಲ್ಲ. ಓಕೆನಾ? ಈ ರೀತಿ ಮಾಡ್ಕೊಳ್ಳಿ. ಈಗೇನಾಗುತ್ತೆ, ಇದು ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆ. ಮತ್ತು ಇವಾಗ ಇಲ್ಲಿ ಎಷ್ಟು 7 ಕಾಲಿಗೆ ಇಟ್ಟಿದ್ದೀವಲ್ಲ, 7 ಕಾಲಿಗೆ ಇಲ್ಲಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಅರ್ಧ ಇಂಚು ಒಳಗಡೆ ತಗೋಬೇಕು.
ಯಾವುದೇ ಬೋಟ್ ನೆಕ್ ಆದ್ರೂ ನೀವು ಇಲ್ಲಿ ಅರ್ಧ ಇಂಚು ಒಳಗಡೆ ತಗೋಬೇಕು. ಏನು ಬೋಟ್ ನೆಕ್ಕುಗಳಲ್ಲಿ ಇಲ್ಲಿ ಅರ್ಧ ಇಂಚು ಒಳಗಡೆ ತಗೊಳ್ಳೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಇಲ್ಲಿ ರಿಂಕಲ್ಸ್ಗಳು ಬರಲ್ಲ, ಕಂಕ್ಳ ಹತ್ರ ಹಿಂಗೆ ಹಿಡ್ಕೊಳ್ಳೋದು ಉಪ್ಕೊಳ್ಳೋದು ಅವೆಲ್ಲ ಬರಲ್ಲ. ಇಲ್ಲೇನಾದ್ರೂ ಬಿಟ್ಟರೆ ನೀವು ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇರೋದ್ರಿಂದ ಏನಾಗುತ್ತೆ, ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಓಕೆನಾ, ಅದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಆಮೇಲೆ ಮಾಡಬೇಕು, ನಾನು ಫಸ್ಟ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಮಾಮೂಲಿ ಅಳತೆ ತೊಗೊಂಡು ಇದು ಎಕ್ಸ್ಟ್ರಾ ಅರ್ಧ ಇಂಚು ತಗೋಬೇಕು. ನಾನು ಫಸ್ಟ್ಗೆ ತೋರ್ತಾ ಇದ್ದೀನಿ, ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಓಕೆನಾ, ತಗೊಂಡು ಮತ್ತೆ ಈ ಕಡೆಯಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದು ಬಂದ್ಬಿಟ್ಟು 8.5, ಆಗಲೇ ಹೇಳಿದ್ನಲ್ಲ 8.5 ಸೊಂಟದ ಸುತ್ತಳತೆ. ಇದು 1 ಇಂಚು ಬಂದ್ಬಿಟ್ಟು ಡಾಟ್ಗೆ, 1 ಇಂಚು ಡಾಟ್ಗೆ, 2 ಇಂಚು ಸ್ಟಿಚಿಂಗಿಗೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ನಮಗೆ 10.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇದನ್ನು ಈ ರೀತಿ ಮಾರ್ಕ್ ಮಾಡೋಣ. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡೋಣ. ಓಕೆ, ಹಿಂಗೆ ಬಂತು. ಇಲ್ಲಿಂದ ಇವಾಗ ನೀಟಾಗಿ ಇಲ್ಲಿಂದ 7 ಕಾಲು ಇದೆಯಲ್ಲ, 7 ಕಾಲು ಹಿಂಗೆ ಮಧ್ಯದಲ್ಲಿ ಮಾರ್ಕ್ ಮಾಡಿ. ನೀವು ಇದ್ರಲ್ಲಾದರೂ ಮಾರ್ಕ್ ಮಾಡೋದು, ಹಾಗೇನಾದರೂ ಮಾಡ್ಕೋಬೋದು. ಓಕೆ, ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಶೇಪು ಒಳಗಡೆ ಹೋಗಿರೋದ್ರಿಂದ ಈ ಥರ ತಗೊಳ್ಳಿ. ಬೇರೆ ಬ್ಲೌಸ್ಗೆಲ್ಲ ಹಿಂಗೆ ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ, ಇದಕ್ಕೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಈ ಕಡೆ ಕ್ರಾಸ್ ಆಗಿರುತ್ತಲ್ಲ, ಹಂಗಾಗಿ ಒಳಗಡೆ ಹೋಗುತ್ತೆ. ಓಕೆ, ಇಲ್ಲಿಂದ ಹಿಂಗೆ ಶೇಪ್ ತಗೊಳ್ಳಿ ನೋಡಿ, ಇಷ್ಟೇ. ಓಕೆನಾ, ಆಯಿತು. ಇದೇ ಬೋಟ್ ನೆಕ್ ಡಿಸೈನು. ಇವಾಗ ಇದಕ್ಕೆ ಮೊದಲು ಇಲ್ಲಿಂದ ಹಿಂಗೆ ತಗೋಬೇಕು. ಹಿಂಗೆ ತಗೊಳ್ಳೋಣ. ಪೆನ್ನಲ್ಲಿ ಮಾರ್ಕ್ ಮಾಡ್ತೀನಿ. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಅದನ್ನ ನೀಟಾಗಿ ಕರೆಕ್ಟಾಗಿ ಬರಬೇಕು. ಈ ತುದಿಲಿ ಹಿಂದೆ ಪೀಸ್ಗೂ ಜಾಯಿಂಟ್ ಆಗೋದ್ರಿಂದ ನಾನು ಫೋಲ್ಡ್ ಮಾಡಿದ್ದೀನಿ, ಇಲ್ಲಿಂದ ಫೋಲ್ಡ್ ಮಾಡಬಾರ್ದು. ಓಕೆನಾ, ಇಲ್ಲಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿದ್ದೀನಿ, ಆ ಕಡೆಗೆ ಹೋಗುತ್ತೆ. ಇವಾಗ ಇಲ್ಲಿಂದ ಫೋಲ್ಡ್ ಮಾಡಬಾರ್ದು, ಹೀಗೆ ತಗೋಬೇಕು. ಓಕೆ, ನೋಡಿ ಈ ರೀತಿ ಕರೆಕ್ಟಾಗಿ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ. ಇಷ್ಟೇ, ಈ ರೀತಿ ಫುಲ್ಲು ಮಾರ್ಕ್ ಮಾಡ್ಕೊಡಿ. ಡೀಪ್ ಬೇಕು ಅಂದರೆ ಈ ಥರನೇ ಮಾಡಬೇಕು. ನೀವು ಮಾಮೂಲಿ ವಿ ಶೇಪಲ್ಲಿ ಮಾಡಿದ್ರೆ ಡೀಪ್ ಬರಲ್ಲ, ಡೀಪು ನೀಟಾಗಿ ಕೂತ್ಕೊಳ್ಳಲ್ಲ, ಡೀಪ್ ಫಿನಿಶಿಂಗ್ ಆಗಿ ಕೂರಲ್ಲ. ಹಂಗಾಗಿ ಈ ರೀತಿ ಮಾಡೋದ್ರಿಂದ ಡೀಪ್ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ಮಾರ್ಕ್ ಬಂದಿದೆ. ಓಕೆನಾ, ಮುಂದೆ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದೇನು ಮಾಡಲ್ಲ, ಈಗ ನಾನು ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡ್ತೀನಿ, ಹಾಗೆ ಸ್ಟಿಚ್ ಮಾಡೋಕ್ಕೋಗಲ್ಲ. ಕ್ಯಾನ್ವಾಸ್ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡೋದು. ಇವಾಗ ಇದು ಕಟ್ ಮಾಡ್ಕೊಂಡ್ಬಿಡೋಣ. ಓಕೆನಾ, ಆಮೇಲೆ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತುಬಿಟ್ಟೆ, ಸಾರಿ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು 1/4 ಇಂಚು ಕ್ರಾಸ್ ಆಗಿ ತಗೋಬೇಕು. ಯಾವುದೇ ಬೋಟ್ ನೆಕ್ ಆಗಲಿ ಕಾಲರ್ ನೆಕ್ ಆಗಲಿ ಹಿಂಗೆ 1/4 ಇಂಚು ಕೆಳಗಡೆ ತಗೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಭುಜದ ಹತ್ರ ಆಗಲಿ ಎಲ್ಲೂ ಎಳೆಯೋದಾಗಲಿ ಏನೂ ಆಗಲ್ಲ, ರಿಂಕಲ್ಸ್ ಬರಲ್ಲ, ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಒಂಚೂರು ಆ ಕಡೆ ಈ ಕಡೆ ಆಗಲ್ಲ. ಈ ರೀತಿ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆನಾ, ಇವಾಗ ಇದು ಮಾರ್ಕ್ ಮಾಡ್ಕೊಳ್ಳೋಣ, ನ್ಯಾಚ್ ಹಾಕ್ಕೊಳ್ಳೋಣ. ಈಗ ಇದನ್ನ ಹಿಂಗೆ ತಿರುಗಿಸ್ಕೊಂಡು ಈಗ ಕಟ್ ಮಾಡ್ಕೋಬೇಕು. ನಾವೇನು ಕಟ್ ಮಾಡಿದ್ದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ. ಇದು ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಬೆಲ್ಟು 3 ಬರುತ್ತೆ ಒಂದೇ ಬ್ಲೌಸಲ್ಲಿ. ಕೆಲವೊಂದು ಬ್ಲೌಸ್ ಆ ಥರ ಇರುತ್ತೆ. ಓಕೆನಾ, ಇದು ಮುಂದೆನೇ ನಮಗೆ ಓಪನ್ ಇರೋದು, ಹಂಗಾಗಿ ಏನು ತೊಂದರೆ ಇಲ್ಲ. ಮಾಮೂಲಿ ಬ್ಲೌಸ್ ಥರನೇ ಹೊಲಿಯೋದು, ಮಾತ್ರ ಡಾಟ್ ಬರಲ್ಲ, ಪ್ರಿನ್ಸ್ ಕಟ್ ಬರುತ್ತೆ. ಓಕೆನಾ, ಅಷ್ಟೇ ನೋಡಿ. ಮಾಮೂಲಿ ಇಲ್ಲಿ ಅರ್ಧ ಇಂಚು ಸ್ಟಿಚ್ ಇದಕ್ಕೆ ಹುಕ್ಸ್ಪಟ್ಟಿ ಐಪಟ್ಟಿಗೆ ಬಿಡಬೇಕು. ಈಗ ಬಿಟ್ಬಿಟ್ಟು ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಹಿಂಗಷ್ಟು ನಾನು ಹೇಳ್ತಾನೆ ಇರ್ತೀನಿ, ಗುಂಡು ಪಿನ್ ಯೂಸ್ ಮಾಡೋದು ತುಂಬಾ ಉತ್ತಮ. ಈ ರೀತಿ ಗುಂಡು ಪಿನ್ ಹಾಕ್ಕೊಂಡು
ಕಟಿಂಗ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಒಂಚೂರು ಆ ಕಡೆ ಈ ಕಡೆ ಸರಿಯಲ್ಲ, ಬಟ್ಟೆ ನೀಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿರುತ್ತೆ. ಒಂಚೂರು ಬಟ್ಟೆ ಆ ಕಡೆ ಈ ಕಡೆ ಸರಿಯಲ್ಲ. ಓಕೆನಾ. ಇವಾಗ ಮತ್ತೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ತೆಗೆದು ಬಿಡ್ತೀನಿ. ಎಕ್ಸ್ಟ್ರಾನೇ ಇಲ್ಲಿ ಒಂದು ಪೀಸ್ ಕ್ರಾಸ್ ಆಗಿದೆ, ಒಂದು ಎಕ್ಸ್ಟ್ರಾ ಬಟ್ಟೆ ಇದೆ, ಅದು ಒಂದು ಲೆವೆಲ್ಗೆ ಮಾಡ್ಕೊತೀನಿ. ಆಯಿತು. ಇವಾಗ ಇದು ಈ ಕಡೆ ಕಟ್ ಮಾಡ್ಕೊತೀನಿ. ಆಯಿತು. ಮತ್ತೆ ಇಲ್ಲಿ ನ್ಯಾಚ್ ಹಾಕೋಣ. ಓಕೆನಾ. ನ್ಯಾಚ್ ಹಾಕ್ಬಿಟ್ಟು ಮತ್ತೆ ಇದೇನು ಚೇಂಜ್ ಮಾಡೋಂಗಿಲ್ಲ. ಇದು ಹೇಗಿದೆ ಹಾಗೇನೆ ಕಟ್ ಮಾಡ್ಕೋಬೇಕು. ಇದನ್ನೇನು ಚೇಂಜ್ ಮಾಡೋಂಗಿಲ್ಲ. ಆಯಿತಾ. ಮತ್ತೆ ಇಲ್ಲಿ ಒಂದು ಅರ್ಧ ಇಂಚು, ಈ ಕಡೆ 1 ಇಂಚು ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದು ಎಕ್ಸ್ಟ್ರಾ ಇದ್ರೆ ಏನೂ ತೊಂದರೆ ಇಲ್ಲ. ನಾವು ಲಾಸ್ಟಲ್ಲಿ ಸ್ಟಿಚಿಂಗ್ ಮಾಡಿದಾಗ ಉಳ್ಕೊಂಡ್ರೂ ತೆಗಿಬೋದು, ತೊಂದರೆ ಏನಿಲ್ಲ. ಕಮ್ಮಿ ಆದರೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಂಗಾಗಿ ಒಂದು ಅರ್ಧ ಇಂಚು ಜಾಸ್ತಿನೇ ಬಿಡಿ, ತೊಂದರೆ ಏನೂ ಇಲ್ಲ. ಓಕೆನಾ. ಇವಾಗ ಆಯಿತು. ಇದು ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಮತ್ತೆ ಇಲ್ಲಿ ಇದೇ ಥರ ಮಾರ್ಕ್ ಮಾಡಿಕೊಂಡು ಮತ್ತೆ ಇದನ್ನು ಒಂದು 1/4 ಇಂಚು ಒಳಗಡೆ ತೊಗೋಬೇಕು. ಓಕೆನಾ. ಈ ರೀತಿ ಮಾಡೋದ್ರಿಂದ 1/4 ಇಂಚು ಇಲ್ಲ ಅರ್ಧ ಇಂಚು ಒಳಗಡೆ ತೊಗೊಳೋದ್ರಿಂದ ನಾನು ಹೇಳಿದ್ನಲ್ಲ, ಫಸ್ಟ್ಗೂ ತೊಗೋಬೇಕು, ಆಮೇಲೂ ತೊಗೋಬೇಕು. ಆವಾಗಲೇ ನೀಟಾಗಿ ಪರ್ಫೆಕ್ಟಾಗಿ ನಿಮಗೆ ಬೋಟ್ ನೆಕ್ಕಲ್ಲಿ ರಿಂಕಲ್ಸ್ ಇಲ್ಲದೆ ಫಿಟ್ಟಿಂಗಾಗಿ ನೀಟಾಗಿ ಕೂರುತ್ತೆ. ಓಕೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಶೇಪ್ ತೆಗಿಬೇಕು. ಈ ರೀತಿ ಈ ಶೇಪ್ ನೀವು ಎಷ್ಟು ನೀಟಾಗಿ ತೆಗಿತೀರಾ ಅಷ್ಟು ಫಿನಿಶಿಂಗಾಗಿ ಬರುತ್ತೆ. ಓಕೆ. ಡೀಪ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಡೀಪ್ ಸ್ವಲ್ಪ ಬ್ರಾಡಾಗೇ ಇಡಬೇಕು, ಆವಾಗಲೇ ಚೆನ್ನಾಗಿರೋದು. ಇಲ್ಲಾಂದರೆ ಇದು ವಿ ನೆಕ್ ಆಗಿರೋದ್ರಿಂದ ಡೀಪ್ ಕಮ್ಮಿ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಓಕೆನಾ. ಈಗ ಆಲ್ರೆಡಿ ತೋರಿಸ್ತೀನಿ ಟೇಪಲ್ಲಿ ಅಳತೆ ಮಾಡಿ ಇದು ಎಷ್ಟಿದೆ ಅಂತ. ಅಳತೆ ಬ್ಲೌಸಲ್ಲಿ ಸ್ವಲ್ಪ ಕಮ್ಮಿನಿದೆ, ಇನ್ನೂ ಸ್ವಲ್ಪ ಕೆಳಗಡೆನೇ ಇಡಬೇಕು. ಇದು ವಿ ನೆಕ್ ಆಗಿರೋದ್ರಿಂದ ಸ್ವಲ್ಪ ಕೆಳಗೆ ಇಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡ್ರೆ ಇಲ್ಲಿ ಶೋಲ್ಡರ್ ಹತ್ರ ಜಾಯಿಂಟಿಂಗ್ ಹತ್ರ ಇಟ್ಕೊಳ್ಳಿ. ಇದು ಬಂದ್ಬಿಟ್ಟು ನಮಗೆ 7.5 ಇದೆ, 7.5 ಇಂಚಿದೆ. ನಾನು 8 ಇಂಚ್ ಇಕ್ತೀನಿ. 7.5 ಇದೆ, 8 ಇಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಇದೆ. ಒಟ್ಟು 8.5ಗೆ ಮಾರ್ಕ್ ಮಾಡ್ತೀನಿ. ಓಕೆನಾ. 8.5ಗೆ ಮಾರ್ಕ್ ಮಾಡ್ತೀನಿ. 8.5ಗೆ ಮಾರ್ಕ್ ಮಾಡಿ ಮತ್ತೆ ಇಲ್ಲಿ ಎಷ್ಟಿದೆ ಇಷ್ಟನ್ನೇ ಅಲ್ಲೂ ತಗೋತೀನಿ. 4.1 ಇದೆ, ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಜಾಯಿಂಟ್ ಮಾಡಿಕೊಂಡು ನಾನು ಆಗಲೇ ಹೇಳಿದಾಗೆ ಇದನ್ನು ಅಷ್ಟೇ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ. 8.5ನೇ 2 ಭಾಗ ಮಾಡಿ ಮಧ್ಯ ತಗೊಳ್ಳಿ. ಈಗ ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ. ಓಕೆ. ವಿ ಶೇಪು ಅಂದರೆ ವಿ ಥರನೇ ಬಂದರೆ ಚೆನ್ನಾಗಿರಲ್ಲ, ಅದಕ್ಕೆ ಈ ಥರ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ, ಇದು ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಇವಾಗ ಇದಕ್ಕೂ ಅಷ್ಟೇ ನಾನು ಆಲ್ರೆಡಿ ಅದು ಇದು ಮಾಡಿದ್ನಲ್ಲ, ಅದೇ ರೀತಿಯೇ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಮುಂದೆ ಹೇಗೆ ಕಟ್ ಮಾಡಿಕೊಂಡು ಅದೇ ರೀತಿ ಹಿಂದೆನೂ ಕಟ್ ಮಾಡ್ಕೋಬೇಕು. ಓಕೆನಾ. ಸಾರಿ, ಸ್ಟಿಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಬಳಪ್ತಾ ಆಯಿತು ಪೆನ್ನಲ್ಲಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ. ಹಿಂಗೆ ಕ್ರಾಸ್ ಆಗ್ತದೆ, ಸ್ಟಿಚಿಂಗ್ ಹೋಗುತ್ತೆ. ಓಕೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಇದು ಸ್ಟಿಚಿಂಗ್ ಮಾಡುವಾಗ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಅಷ್ಟು ಕಾಣಿಸಲ್ಲ. ಈಗ ಇದು ಡಾಟ್ ಪಾಯಿಂಟ್ ತಗೊಳ್ಳೋಣ. ಇದು ಫ್ರಂಟು ಶೇಪ್ ತೆಗಿಯೋದು ಮಾರ್ಕಿಂಗ್ ಆಯಿತು. ಇವಾಗ ಡಾಟ್ ಪಾಯಿಂಟ್. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 11.5 16. ಓಕೆನಾ. ಇಲ್ಲಿಂದ ಸ್ಟಿಚಿಂಗು ಸೇರಿಸಿ 11.5ಗೆ ಡಾಟ್ ಪಾಯಿಂಟು. ಇಲ್ಲಿಂದ ಬಂದ್ಬಿಟ್ಟು 16 ಇಂಚು. ಓಕೆನಾ. ಇಲ್ಲಿಗೆ 16 ಇಂಚಿಗೆ, ಇಲ್ಲಿ 16 ಇಂಚು, ಇಲ್ಲಿ 11.5. ಈಗ ಇದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಪೀಸಲ್ಲಿ ಹೀಗೆ ಮಾರ್ಕ್ ಮಾಡೋಣ. ಓಕೆನಾ. ಆಯ್ತು. ಇವಾಗ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಮಗೆ ಇಲ್ಲಿ ಮಧ್ಯೆ ಕರೆಕ್ಟಾಗಿ ಬರಬೇಕು ಡಾಟು. ಹಂಗಾಗಿ 7.5 ಇದೆ.
ಇಲ್ಲಿಂದ ನಮಗೆ ಇಲ್ಲಿ ಮಧ್ಯೆ ಬರಬೇಕು. ಓಕೆನಾ, ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 5 ಇಂಚಿದೆ. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಇದು ದಪ್ಪ ದೊಡ್ಡ ಸೈಜ್ ಆಗಿರೋ 1/4 ಇಕ್ತೀನಿ. 1/4 ಇಕ್ಕೋಣ. ಯಾಕೆಂದರೆ ಅವರು ಆಲ್ರೆಡಿ ಬ್ಲೌಸಲ್ಲಿ ಟೈಟ್ ಆಗ್ತಾ ಇದೆ ಇದೇ ಥರ ಅಂತಂದರು. ಹಂಗಾಗಿ ಮುಂದೆ ಟೈಟ್ ಆದಾಗ ಸ್ವಲ್ಪ ಈ ಡಾಟ್ನ ದೊಡ್ಡದು ಮಾಡಿ. ಟೈಟ್ ಆಯಿತು ಅಂದರೆ ಏನಿಲ್ಲ, ಅವ್ರು ಇವತ್ತು ಕೊಡಬೇಕಾದ್ರೆ ಸ್ವಲ್ಪ ಟೈಟ್ ಆಗುತ್ತೆ ಅಂದರು. ಹಂಗಾಗಿ ಸ್ವಲ್ಪ ಡಾಟ್ನ ಇದು ಅದೊಂದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಸ್ವಲ್ಪ ನಾನು 1/2ಗೆ ಇಡ್ತಾಯಿದ್ದೀನಿ. ಓಕೆನಾ, 1/2ಗೆ ಇಡ್ತಾಯಿದ್ದೀನಿ. ಅದು ಅವರು ಟೈಟ್ ಆಯಿತು ಅಂದಿದ್ದಕ್ಕೆ ಇಡ್ತಾ ಇರೋದು. ಇಲ್ಲಾಂದರೆ 1 ಇಲ್ಲ 1/4 ಆದರೆ ಸಾಕು. ಓಕೆನಾ, ಈ ರೀತಿ ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಇದು ಡಾಟ್ ಪಾಯಿಂಟು. ಇದನ್ನು ಈ ರೀತಿ ತಗೊಳ್ಳೋಣ. ಓಕೆ, ಈ ರೀತಿ ಆಯಿತು. ಇಲ್ಲಿ ಬಂದ್ಬಿಟ್ಟು ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 2 ಇಲ್ಲ 2 ಇಂಚ್ ಸಾಕು. 2.5 ಬೇಡ, 2 ಇಂಚ್. ಇಲ್ಲಿಂದ ಈ ರೀತಿ ತಗೊಂಡು ಹಿಂಗೆ ಕ್ರಾಸಾಗಿ ಹೋಗ್ಬೇಕು. ಓಕೆನಾ, ಈ ರೀತಿ ಬರಬೇಕು. ಈ ರೀತಿ ಬರೋದ್ರಿಂದ ನಮಗೆ ಇದು ಚೆನ್ನಾಗಿ ಬರುತ್ತೆ ಡಾಟು. ಅದಕ್ಕೋಸ್ಕರ ಇದು ಸ್ವಲ್ಪ ಅವರು ಟೈಟು ಅಂತ ಹೇಳಿದ್ದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಓಕೆನಾ, ಆಯಿತು. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚು ಡಾಟುಗೆ ಇದು ಮಾರ್ಕ್ ಮಾಡ್ಕೊತಿದ್ದೀನಿ. ಮೇಲ್ಗಡೆಗೆ ನೋಡ್ಕೊಂಡು ತೊಗೋಬೇಕಾಗುತ್ತೆ. ಜಾಸ್ತಿ ತೊಗೊಂಡ್ರೆ ಇದಾಗುತ್ತೆ. ಅಂದರೆ ಚೆಸ್ಟ್ ಜಾಸ್ತಿ ಇರೋರಿಗೆ ಒಂದು 2 ಇಂಚು ಉದ್ದನೇ ಇಡಬೇಕು ಕೆಳಗಡೆ. ಯಾಕೆಂದರೆ ಚೆಸ್ಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮೇಲೆ ಎತ್ಕೊಂಡ್ಬಿಡುತ್ತೆ ಬ್ಲೌಸು. ಚೆಸ್ಟ್ ಜಾಸ್ತಿ ಇರೋದ್ರಿಂದ ಇವ್ರಿಗೆ ಇದಕ್ಕಿಂತ ಒಂದು 2 ಇಂಚು ಜಾಸ್ತಿನೇ ತೊಗೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಬ್ಲೌಸ್ ಮುಂದೆ ತುಂಡಾಗ್ಬಿಟ್ಟು ಎತ್ಕೊಳ್ಳುತ್ತೆ. ಕೈ ಹಿಂಗೆ ಎತ್ತಾಗ ಮಾಡಿದಾಗ ಕಂಗ್ಲ ಸುಮ್ಮನೆ ಕೈನ ಹಿಂಗೆ ಕೈ ಜಾಸ್ತಿ ಆಡಿಸ್ದಾಗ ಏನಾಗುತ್ತೆ ಹಂಗಾಗಿ. ಇವಾಗ ಬೆಲ್ಟ್ ಬರೋದ್ರಿಂದ ನಮ್ಗೆ ಒಂದೇ ಸಮಯ ಇದ್ರೆ ಸರೋಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 1.5 ಇಂಚು ಮೇಲೆಗೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ತೊಗೊಂಡಿದ್ನಲ್ಲ, 1.5 ಇಂಚಿಗೆ ಮೇಲಕ್ಕೆ ಇರ್ತೀನಿ. ಓಕೆ, ಸ್ವಲ್ಪ ಕ್ರಾಸ್ ಇದೆ ಇದು. ಇದರಿಂದ ಇದು 1.5 ಇಂಚಿಗೆ ಮೇಲೆ ಇಟ್ಕೊಳ್ಳೋಣ. ಏನಕ್ಕಪ್ಪ 1.5 ಇಂಚು ಮೇಲೆ ಅಂದರೆ, ಸ್ವಲ್ಪ ಮೇಲಿಟ್ಟರೆ ನಾವು ಇಲ್ಲಿ ಬೆಲ್ಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಮೇಲೆ ಇಟ್ಕೋಬೇಕು. ಇಲ್ಲಿ ಬೆಲ್ಟ್ ಬರುತ್ತಲ್ಲ, ಇಲ್ಲಿ ಕಮ್ಮಿ ಮಾಡಬಾರ್ದು. ಚೆಸ್ಟ್ ಹತ್ರ ಬೇಕೇ ಬೇಕು ನಮಗೆ ಜಾಸ್ತಿ. ಸಣ್ಣಕ್ಕಿರೋರಿಗೆ ಪರವಾಗಿಲ್ಲ ನಡೆಯುತ್ತೆ, ದಪ್ಪಗಿರೋರಿಗೆ ಸ್ವಲ್ಪ ಬೇಕೇ ಬೇಕು. ಓಕೆನಾ, ಈ ರೀತಿ ಆಯಿತು. ಇದೇನು ಕಟ್ ಮಾಡಲ್ಲ ನಾನು, ಇದು ಮಾತ್ರ ಕಟ್ ಮಾಡ್ಕೊತೀನಿ. ಈ ರೀತಿ ಇಲ್ಲಿ ಬೆಲ್ಟ್ ಬರುತ್ತೆ. ಮತ್ತು ಶೇಪ್ ತೆಗೆದುಬಿಡ್ತೀನಿ. ಫಸ್ಟು ಶೇಪು ಅಷ್ಟೇ ನೋಡ್ಕೊಂಡು ನೀಟಾಗಿ ತೆಗೀರಿ. ಶೇಪ್ ನೀವು ಎಷ್ಟು ನೀಟಾಗಿ ತೆಗಿತೀರಾ ಅಷ್ಟು ನೀಟಾಗಿ ಬರುತ್ತೆ ಬ್ಲೌಸ್. ಅದರಲ್ಲೇ ಮೇನ್. ಓಕೆನಾ, ಈ ರೀತಿ ಶೇಪ್ ತೆಗೆದಾಯಿತು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಓಕೆ, ಮತ್ತು ಇಲ್ಲಿಂದ ಹೀಗೆ ಕ್ರಾಸಾಗಿ ತಗೋಬೇಕು. ಇಲ್ಲಿ ಹೇಗಿದೆ ಹಾಗೇನೆ. ಆಯಿತು. ಇವಾಗ ಇಲ್ಲಿ ಡಾಟ್ ಪಾಯಿಂಟು ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಮತ್ತೆ ಇಲ್ಲಿ ನಾವು ಸ್ಟಿಚ್ ಮಾಡ್ತೀವಲ್ಲ ಅದನ್ನ ಸ್ವಲ್ಪ ತೆಗಿಯೋಣ. ಜಾಸ್ತಿ ಏನು ಬೇಡ. ಓಕೆನಾ, ಆಯಿತು. ಇದಿಷ್ಟು ರೆಡಿ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದ್ಬಿಟ್ಟು ಇವ್ರಿಗೆ ಉದ್ದ ಸ್ಲೀವ್ಸ್ ಬೇಕು. ನನಗೆ ಕೊಟ್ಟಿರೋದು ಹಾಫ್ ಸ್ಲೀವ್ಸು, ಉದ್ದ ಸ್ಲೀವ್ಸ್ ಬೇಕು ಅಂತ ಹೇಳಿದ್ದಾರೆ. ಫಸ್ಟ್ಗೆ ನಾನು ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಲೆವೆಲ್ಗೆ. ಆಯಿತು. ಈಗ ಮತ್ತೆ ಒಂದು ಮಾರ್ಕ್ ಹಾಕೊಂಡ್ಬಿಡೋಣ. ಆಯಿತು. ಇದು ಬಂದ್ಬಿಟ್ಟು 10 ಇಂಚ್ ಬೇಕು ಅಂತ ಹೇಳಿದ್ದಾರೆ ಉದ್ದ. 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ ಸ್ಟಿಚಿಂಗಿಗೆ. ಓಕೆನಾ, ಆಯಿತು. ಇದು ಬಂದ್ಬಿಟ್ಟು ನಮಗೆ ಇದು ತೋಳಿನ ಸುತ್ತಳತೆ ಬಂದ್ಬಿಟ್ಟು 10 ಇದೆ. 5 ಇಂಚು ಬರುತ್ತೆ. 5 ಇಂಚು. ಇಲ್ಲಿ ಬಂದು 7.5 8 ಬರುತ್ತೆ. ಇವಾಗ ನಾವು ಮಾಮೂಲಿ ಕಟ್ಟಿಂಗ್ ಮಾಡಿದ್ದೀವಲ್ಲ ಆ ಬ್ಲೌಸ್ ಅಳತೆ ತಗೋಬೇಕು. ಇದು ಬಂದ್ಬಿಟ್ಟು ನಾನು 3.5 ಇಡ್ತೀನಿ. ಅದೇನಾದರೂ ಕಮ್ಮಿ ಬಂತು ಅಂದರೆ ನಾವು ಕೆಳಗಡೆ ತಗೊಳ್ಳೋಣ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿ ಇಲ್ಲಿಂದ ಈ ರೀತಿ ಕ್ರಾಸಾಗಿ ಬರಬೇಕು. ಈ ರೀತಿ ನೋಡಿ
ಇಷ್ಟೇ. ಓಕೆನಾ. ಇವಾಗ ಇದು ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು, ಅದು ಕರೆಕ್ಟಾಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಅದು ಕಮ್ಮಿ ಇದೆ ಅಂದರೆ ಕೆಳಗಡೆ ಮಾಡ್ಕೋಬೇಕು ಅಷ್ಟೇ, ಅವಾಗ ಲೆಂತ್ ಬರುತ್ತೆ ನಮಗೆ. ಓಕೆ ನೋಡಿ, ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಅವಾಗ ಏನಾಯ್ತು ಇಲ್ಲಿ ಒಂದು ಅರ್ಧ ಇಂಚು ಕೆಳಗೆ ಮಾಡ್ಕೊಳ್ಳೋಣ. ಓಕೆನಾ. ಇದರಲ್ಲಿ ಅಷ್ಟೇ ಸ್ವಲ್ಪ ಕೆಳಗೆ ಮಾಡಿಕೊಂಡು ನೋಡಿಕೊಂಡು ಇದು ಮಾಡ್ಕೋಬೇಕು ಅಷ್ಟೇ. ಓಕೆ. ಆಮೇಲೆ ಇಲ್ಲಿ ಜೈಂಟಿಂಗ್ ಬರುತ್ತೆ, ಅದು ನೋಡಿಕೊಂಡು ಮಾಡ್ಕೋಬೇಕು, ಇದಕ್ಕೆ ಎಷ್ಟು ಬೇಕು ಅಷ್ಟು ಅಂತ. ಇದು ಕರೆಕ್ಟಾಗಿ ಇದ್ಬಿಟ್ರೆ ನಾವು ಸ್ಟಿಚಿಂಗ್ ಮಾಡೋವಾಗ ಏನು ಹೆಚ್ಚು ಕಮ್ಮಿ ಬರಲ್ಲ. ನೋಡಿ ಎಷ್ಟು ಬರುತ್ತೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ, ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು, ಮತ್ತು ಇಲ್ಲಿಂದ ಶೇಪ್ ಈ ರೀತಿ ಶೇಪ್ ತೆಗಿಬೇಕು. ಓಕೆನಾ. ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ನಾನು ಫಸ್ಟಿಗೆ ಇಲ್ಲಿ ಒಂದು 2 ಇಂಚ್ಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿಂದ ಶೇಪು ನೀಟಾಗಿ ತೆಗಿಬೇಕು. ಹೋಗ್ತಾ ಹೋಗ್ತಾ ತುದಿಗೆ ಹೋಗ್ಬಿಡ್ಬಾರ್ದು, ಇಲ್ಲೇ ಕ್ರಾಸಾಗಿ ತಗೋಬೇಕು. ಓಕೆನಾ. ಮ್ಯಾಚ್ ಹಾಕೊಂಡ್ಬಿಡೋಣ. ಇದು ಸ್ಲೀವ್ಸ್ ರೆಡಿ ಆಯ್ತು. ಓಕೆ, ಇದು ಇಷ್ಟು ರೆಡಿ ಆಗಿದೆ. ಇವಾಗ ಇದಕ್ಕೆ ಬೆಲ್ಟು ಜಾಯಿಂಟಿಂಗ್ ಎಲ್ಲ ನಾನು ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ. ಓಕೆನಾ. ಇವಾಗ ಇದಿಷ್ಟು ಕಟಿಂಗ್ ಆಯಿತು. ಇವಾಗ ಹೇಗೆ ಸ್ಟಿಚಿಂಗ್ ಮಾಡೋದು ನೋಡೋಣ ಬನ್ನಿ.